ಶರಣರ ಪಾದಕ್ಕೊಂದಿಸುತ್ತ ಇಂದಿನ ವಿಚಾರದೊಳಗ ಚಂಚಲ ನಿರೂಪಣೆ ಅನ್ನೋ ವಿಚಾರವನ್ನ ನೋಡಿದ್ವಿ. ಚಂಚಲವನ್ನ ಆಶ್ರಯಿಸಿ ಎಂದು ನಿಶ್ಚಲನಾಗಲಿಕ್ಕೆ ಬಾರದು. ಆದ್ದರಿಂದ ತತ್ವಮಸಿ ವಿಚಾರದಿಂದ ಅಂದ್ರ ತಾನು ಪರಮಾತ್ಮ ಸ್ವರೂಪನಿದ್ದೇನೆ, ಪರಬ್ರಹ್ಮ ಸ್ವರೂಪನಿದ್ದೇನೆ ಎನ್ನುವ ವಿಚಾರದಿಂದ ಮಾತ್ರ ಅದನ್ನ ತಿಳಿಯಕ್ ಸಾಧ್ಯ ಆಗ್ತದ ಅನ್ನೋ ವಿಚಾರವನ್ನು ಹಿಂದಿನ ವಿಚಾರದೊಳಗೆ ನೋಡಿದ್ದೀರಪ್ಪ. ಇವತ್ತು ಮುಂದಿನ ವಿಷಯ ದಶಕ 11 ಸಮಾಸ 9 ಉಪದೇಶ ನಿರೂಪಣ. ಶ್ರೀ ಗುರುಭ್ಯೋ ನಮಃ. ನುಡಿ 1:8 ಮೊದಲಿಗೆ ಕರ್ಮದ ಅವಶ್ಯಕತೆ ಬೀಳುವುದು. ಕರ್ಮವನ್ನು ಯಥಾಸಂಗವಾಗಿ ಮಾಡಲಿಕ್ಕೆ ಬೇಕು. ಅದರಲ್ಲಿ ನ್ಯೂನ್ಯತೆಯಾದರೆ ಆತಂಕವಾಗುವುದು. ಕರ್ಮ ಈ ಪಾರಮಾರ್ಥ ವಿಚಾರವನ್ನು ತಿಳಿಬೇಕಂದ್ರ ಮೊದಲಿಗೆ ಕರ್ಮದ ಅವಶ್ಯಕತೆ ಇದೆ. ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಕರ್ಮದ ಅವಶ್ಯಕತೆ ಇದೆ. ಅದನ್ನ ಯಥಾಸಂಗವಾಗಿ ಯಥಾರ್ಥವಾಗಿ ಮಾಡ್ಲೇಬೇಕು. ಆ ಯಥಾರ್ಥವಾಗಿ ಕರ್ಮವನ್ನು ಮಾಡ್ಲಿಲ್ಲ ಅಂದ್ರ ಸ್ವಲ್ಪ ನ್ಯೂನ್ಯತೆ ಅಥವಾ ಆತಂಕ ಉಂಟಾಗುವುದು. ಅದಕ್ಕಾಗಿ ಕರ್ಮವನ್ನು ಪ್ರಾರಂಭಿಸಿ ಕೆಲವೊಂದು ಸರಿಯಾಗಿ ನಡೆದ ಮೇಲೆ ಕೊರತೆ ಬೀಳುವುದಿಲ್ಲ. ಅರಿಯ ನಾಮ ತಕ್ಕೊಳ್ಳಬೇಕು. ಆದರೆ ಮೂಲತಃ ಅರಿಯು ಹೇಗಿರುವನೆಂಬುದರ ವಿಚಾರ ಮಾಡುವುದೇ ಅವಶ್ಯವಿದೆ. ಇಲ್ಲಿ ಕರ್ಮ ಅಂತಂದ್ರ ಯಾವ್ದಾದ್ರು ಒಂದು ನಾಮಸ್ಮರಣೆ ಮಾಡ್ತಾನೆ, ಒಂದು ಹರಿನಾಮ ಸ್ಮರಣೆ ಮಾಡ್ತಾನೆ, ಅಥವಾ ಶಿವನಾಮ ಸ್ಮರಣೆಯನ್ನ ಮಾಡ್ತಾನೆ, ಅಥವಾ ಗುರುನಾಮ ಸ್ಮರಣೆಯನ್ನ ಮಾಡ್ತಾನೆ, ಅಥವಾ ಯಾವ್ದಾದ್ರು ಒಂದು ಮಂತ್ರವನ್ನ ಅಥವಾ ದೇವತೆಯ ನಾಮವನ್ನ ದೇವರ ನಾಮವನ್ನ ಸ್ಮರಣೆ ಮಾಡ್ತೇವೆ ಅನ್ನೋದು ಮೊದಲು ಬೇಕಾಗ್ತದೆ. ಯಾಕ ಮನಸ್ಸು ಮೊದಲು ಹೆಂಗ್ ಬೇಕಂಗ ತಿರ್ಗಾಡಿರ್ತದೆ. ಈ ಸಣ್ಣ ಹೋರಿಕರುಗಳು ಇರ್ತಾವ, ಆಕಳ ಕರುಗಳು ಸಣ್ಣವು, ಅದಕ್ ಮೊದಲು ಮುಗ್ದಾರ ಏನೋ ಹಾಕಿರೋದಿಲ್ಲ. ಮೊದ್ಲು ಕೊಳ್ಳಿಗೊಂದ್ ಹಗ್ಗ ಕಟ್ಟಿ ಕೈ ಬಿಟ್ಟಿರ್ತಾರ. ಅದ ಹಂಗ ಒಟ್ಟು ಹಾಲು ಕುಡ್ಕಂತ ಹಾರಾಡ್ತತಿ. ಆಮೇಲೆ ಅದನ್ನ ಒಂದ್ ಹಂತಕ್ಕ ತರ್ಬೇಕಂದ್ರ ಅದಕ್ಕ ಮೂಗ್ದಾರ ಹಾಕ್ಬೇಕಾಕತಿ. ಹಂಗ ಈ ಮನಸ್ಸನ್ನು ಕೂಡ ಒಂದ್ ಹಂತಕ್ ತರ್ಬೇಕಂದ್ರ ಯಾವ್ದಾದ್ರು ಒಂದು ಪ್ರಾಥಮಿಕ ಹಂತದಲ್ಲಿ ಒಂದು ನಾಮಸ್ಮರಣೆ ಅನ್ನೋದು ಬೇಕಾಕತಿ. ಆದ್ರೆ ಯಾರ ನಾಮಸ್ಮರಣೆ ಮಾಡ್ತೇವೆ ಅನ್ನೋದು ನಮಗ್ ಪ್ರಜ್ಞೆ ಇರ್ಬೇಕು. ಯಾವುದರ ನಾಮಸ್ಮರಣೆ ಮಾಡುತ್ತೇವಿ, ಅದರ ಸ್ಥಿತಿಗತಿ ಏನು. ಈಗ ಹರಿನಾಮ ಸ್ಮರಣೆ ಮಾಡ್ತಾನಂದ್ರ ಹರಿ ಅಂದ್ರೆ ಯಾರು, ಅವನ ಸ್ಥಿತಿಗತಿಗಳೇನು, ಅವನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ವಿಚಾರ ಮಾಡ್ಬೇಕು. ಇಲ್ಲ ಶಿವನಾಮ ಸ್ಮರಣೆಯನ್ನು ಮಾಡ್ತೇವಂದ್ರ ಶಿವ ಅಂದ್ರೆ ಯಾರು, ಅವನ ಜನನ ಸ್ಥಿತಿ ಹೆಂಗ, ಅವನ ಶಕ್ತಿ ಸಾಮರ್ಥ್ಯವನ್ನ ವಿಚಾರ ಮಾಡುವುದು ಅವಶ್ಯವಿದೆ. ಅದರಂತೆ ಸಾಧ್ಯ ವಂದನೆಯ ಮೊದಲಿಗೆ ಪರಮೇಶ್ವರನನ್ನು 24 ನಾಮಗಳಿಂದ ಸ್ಮರಣೆ ಮಾಡಬೇಕಷ್ಟೆ. ಆ 24 ನಾಮದ, ಸಹಸ್ರನಾಮದ ಹಾಗೂ ಅಗಣಿತ ನಾಮದ ಮೂಲತಃ ನಾಮರಹಿತ ದೇವನ ಸ್ವರೂಪನೇನೆಂಬುದನ್ನು ತನ್ನಲ್ಲಿಯೇ ವಿವೇಕದಿಂದ ಗುರುತಿಡಿಯಬೇಕು. ಇಲ್ಲಿ ಯಾಕೆ ಇವನ್ನೆಲ್ಲ ಹೇಳ್ತದಾರ, ನಾಮಸ್ಮರಣೆ ಮಾಡ್ಬೇಕು, ಮೊದಲಿಗೆ ಕರ್ಮ ಮಾಡ್ಬೇಕಂದ್ರ ನಾವ್ ಆಗ್ಲೇ ಒಂದು ಉದಾಹರಣೆ ಕೊಟ್ಟಿವಲ್ಲ. ಒಂದು ಸಣ್ಣದ ಹೋರಿಕರದ್ದಾಗ ಮೊದಲ ಅದಕ್ಕೆ ಏನೂ ಇರೋದಿಲ್ಲ. ಅದು ಹೆಂಗ ಬೇಕಂಗ್ ಕುಣದಾಡ್ತಿರ್ತತಿ. ಇಲ್ಲ ಊರ್ ಗೂಳಿ ಬಿಟ್ಟಿರ್ತಾರ, ಅದಕ್ಕೇನು ಹಗ್ಗ ಲಗಾಮ್ ಏನು ಇರೋದಿಲ್ಲ. ಅದನ್ನ ಒಂದ್ ಹತೋಟಿಗೆ ತರಬೇಕಂದ್ರ ಹಗ್ಗ ಹಚ್ಚಿ ಅದಕ್ ಮುಗ್ದಾರ ಹೆಚ್ಚಿ ಆ ಕಡೆಗೆ ಈ ಕಡೆಗೆ ಒಂದೆಲ್ಲ ಹಚ್ಚಿ ಇದು ಮಾಡಿ ಹೆಂಗ್ ಇದು ಮಾಡ್ತಾರೋ ಹಂಗ ಮನಸ್ಸನ್ನು ಕೂಡ ಮೊದಲು ನಾಮಸ್ಮರಣೆಗೆ ಯಾವ್ದಕ್ಕಾರ ಹಚ್ಚಿ ಆಮೇಲೆ ಆ ದೇವರ ವಿಚಾರಗಳನ್ನ, ದೇವರ ನಾಮಸ್ಮರಣೆಗಳನ್ನ ಮಾಡ್ತಾ 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 ಆಮೇಲೆ ಆ ದೇವರ ಸ್ಥಿತಿಗತಿಯನ್ನ ತಿಳಿತಾ ಅದೇ ಮುಂದುವರೆದಂತೆಲ್ಲ ಆ ನಾಮ ದೇವ್ರು ಅಂದ್ರೆ ಯಾರು ಅಂತ ವಿಚಾರ ಮುಂದುವರೆದಂತೆಲ್ಲ ದೇವ್ರು ಅಂದ್ರ ರೂಪನಾಮ ರಹಿತನು ಅನ್ನೋದು ಗೊತ್ತಾಗ್ತದ. ಆ ರೂಪನಾಮ ರಹಿತನ ಆ ದೇವ್ರು ಅಂದ್ರ ರೂಪನಾಮ ರಹಿತನ ಅನ್ನೋದು ಗೊತ್ತಾಗ್ತದೆ. ಆ ಸ್ವರೂಪವೇನೆಂಬುದನ್ನು ತನ್ನಲ್ಲಿಯೇ ವಿವೇಕದಿಂದ ಗುರುತಿಡಿಯಬೇಕು.
ಹಂಗಾರ ದೇವ್ರಂದ್ರ ರೂಪನಾಮ ಇಲ್ದಾರು ಅಂತ ಆತು. ಹಂಗಾರ ನನ್ನೊಳಗ ರೂಪನಾಮ ಇಲ್ದೇ ಇರ್ತಕ್ಕಂಥದ್ದು ಯಾವ್ದೈತಿ? ನನ್ನೊಳಗ ಇವಾಗ ಕಣ್ಣೋಗಿ ಸ್ಥೂಲ ಶರೀರವನ್ನ ಯಾವ್ದನ್ನ ನೋಡಿದ್ರು ಕೂಡ ಅದಕ್ಕೆಲ್ಲದಕ್ಕೂ ಒಂದು ರೂಪನಾಮಗಳದ. ಡಾಕ್ಟರ್ ವೈದ್ಯರಿಗೆ ಗೊತ್ತಿರ್ತತಿ, ಇಲ್ಲ ಪಂಚಕರಣ ಗ್ರಂಥದೊಳಗ್ ಗೊತ್ತಿರ್ತತಿ. ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಒಂದೊಂದು ಹೆಸರೈತಿ. ಹಂಗಾದ್ರ ಅವು ದೇವ್ರಕ್ಕವೇನು ಅಂದ್ರ ದೇವ್ರಾಗೋದಿಲ್ಲ. ಇಲ್ಲಿ ಏನ್ ಹೇಳ್ತದ ರೂಪನಾಮ ರಹಿತನಾಗಿರ್ತಕ್ಕಂಥ ದೇವ್ರು ಅಂತ. ಮತ್ತ ಹಂಗಾರ ಅದನ್ನ ಹೊರಗೆಲ್ಲರ ನೋಡಿದೆ ಅಂದ್ರ ಹೊರಗ ನೋಡಿದ್ದಾತು, ನೀನ್ ನಾಮಸ್ಮರಣೆ ಮಾಡಿದ್ದಾತು, ಅದ್ರ ಸ್ಥಿತಿಗತಿನ ತಿಳಿದದ್ದಾತು. ಆದ್ರ ಹೊರಗಿರವೆಲ್ಲ ರೂಪನಾಮದಿಂದ ಕೂಡಿರವ ಅನ್ನಂಗ ಆತು. ಮತ್ ನಿನ್ನ ಅಂತರಂಗದೊಳಗ ಒಂದ್ಸರಿ ವಿಚಾರ ಮಾಡಲ್ಲ. ನಿನ್ನ ಅಂತರಂಗದಗಳು ಒಂದ್ಸರಿ ವಿಚಾರ ಮಾಡಿದ್ರ ಅಲ್ಲಿ ರೂಪನಾಮ ರಹಿತನ ಅಂತ ಯಾರಂತ ವಿಚಾರ ಮಾಡಿದ್ರ ಈ ರೂಪನಾಮ ಇರೋವನ್ನೆಲ್ಲ ಬಿಡ್ತಾ 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 ತಿಳಿತಾ ಶೋಧನೆ ಮಾಡ್ತಾ ಹೋದ್ರ ಆ ರೂಪನಾಮ ರಹಿತನ ತನ್ನ ಆತ್ಮ ಸ್ವರೂಪವೇ ಐತಿ ಅನ್ನೋದು ಅದನ್ನ ವಿವೇಕದಿಂದ ಗುರುತಿಡಿಯಬೇಕು. ಅದನ್ನ ಹೆಂಗ್ ಬೇಕಂಗ್ ನಾನು ಹಿಡಿತೇನೆ, ಹೆಂಗ್ ಬೇಕಂಗ್ ನೋಡ್ತೇನೆ ಅಂದ್ರೆ ಬರೋದಿಲ್ಲ ಅದು. ಯಾಕಂದ್ರೆ ಅದು ಮಾತು ಮನಗಳಿಂದ ಆ ಕಡೆಗೆ ಮೀರಿತ್ತಂತ ಹೇಳ್ತಾರ. ತೂಗುತ್ತಾದೆ ಘನದ ಉಯ್ಯಾಲೆ, ತೂಗುತ್ತಾದೆ ಘನದ ಉಯ್ಯಾಲೆ, ಮನದ ಕೊನೆಯ ಮೇಲೆ ತೂಗುತ್ತಾದೆ ಘನದ ಉಯ್ಯಾಲೆ ಅಂತ ಹೇಳ್ತಾರ. ಅದು ನಿನ್ ಮಾತಿದ್ದ ಮನಸ್ಸಿದ್ದ ನೀನ್ ಹೆಂಗ ಹಿಡಿತೇನೆ ಮಾಡ್ತೇನೆ ಅಂದ್ರೆ ಅದಕ್ಕೆ ಒಳಿಯೋದಿಲ್ಲ. ಅವಕ್ಕ ಶಕ್ತಿ ಸಾಮರ್ಥ್ಯ ಕಡಿಮೆ ಅದಾವು. ಅದಕ್ಕೆ ಇನ್ನೊಂದ್ ಸ್ವಲ್ಪ ವಿವೇಕದಿಂದ ವಿಚಾರದಿಂದ ಆ ವಿವೇಕ ಗುರುತು ಸಿಗ್ತದೆ. ಬ್ರಾಹ್ಮಣನು ಸ್ನಾನ ಸಂಧ್ಯಾ ಮಾಡಿದ ಮೇಲೆ ದೇವರ ಪೂಜೆಗೆ ಕೂಡುವನು ಮತ್ತು ವಿಧಿ ವಿಧಾನದಿಂದ ಪ್ರತಿಮೆಯ ದೇವರನ್ನು ಪೂಜಿಸುವನು. ಜನರಾದರೂ ಅನೇಕ ದೇವತೆಗಳ ತರದ ಪ್ರತಿಮೆಗಳನ್ನ ಪ್ರೇಮದಿಂದ ಪೂಜೆ ಮಾಡುವರು. ಆದರೆ ಪ್ರತಿಮೆಗಳು ಯಾರವು? ಆ ಪರಮಾತ್ಮನು ಹೇಗಿದ್ದಾನೆಂಬುದನ್ನು ಗುರುತು ಹಿಡಿಯುವುದು ಅತ್ಯವಶ್ಯವು. ಗುರುತು ಹಿಡಿದ ಮೇಲೆ ಭಜನೆ ಮಾಡಬೇಕು. ಬ್ರಾಹ್ಮಣರು ಕೂಡ ಪೂಜಾ ಸಂಧ್ಯಾ ವಂದನೆ ಎಲ್ಲ ಮಾಡ್ತಾರೆ. ಅವರು ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ. ಅನೇಕ ಜನ ಪ್ರತಿಮೆಗಳನ್ನ ಪೂಜೆ ಮಾಡ್ತಾರೆ. ಮತ್ತೆ ಆ ಪ್ರತಿಮೆಗಳನ್ನ ಪೂಜೆ ಮಾಡ್ತಾರಂದ್ರೆ ಪ್ರತಿಮೆಗಳ ದೇವ್ರ. ಈಗ ಯಾರೋ ಇದ್ದಂತರು ಎಲ್ಲೋ ಒಂದು ಗುಡ್ಡದಾಗ ಚೆನ್ನಾಗಿರೋ ಕಲ್ಲು ಏಣು ಕ್ರಾಕಿಲ್ಲದ ಕಲ್ಲು ತಂದು ಅಂತ ಕಲ್ಲಿನಾಗ ಕಟ್ಟದ್ರ ಅದ ಕಲ್ಲು ಸಿಡಿಯೋದಿಲ್ಲ, ಮೂರ್ತಿ ಹೊಂಡತತಿ, ಶಿಲೆ ಹೊಂಡತತಿ ಅಂತೇಳಿ ಅಂತ ಕಲ್ನ ಆ ಶಿಲ್ಪಕಾರರಿಂದ ತರಿಸಿ ಕಡಿಸಿ ಅಥವಾ ಇನ್ಯಾರೋ ಒಬ್ರು ಕೂಡ ಪೂಜೆ ಮಾಡಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರ. ಮತ್ತೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆ ಮಾಡಿಕೆಂತ ಕುಂತ್ರೆ ಅದನ್ನ ನೀನು ನಿನ್ನ ಕಣ್ಣಿದ್ರಿಗೆ ನೀನೇ ಮಾಡಿ ನಿನ್ನಿದ್ದಾದ್ರೂ ಸೃಷ್ಟಿ ಆಗೈತಿ ಅಂದ್ಮೇಲೆ ನಿನಗಿಂತ ದೊಡ್ಡದ ಹೆಂಗ ಆಗಕ್ ಸಾಧ್ಯ ಐತಿ? ಈಗ ನೀನೇ ಮಾಡಿರ್ತಕ್ಕಂಥದ್ದು, ನೀನೇ ತಯಾರು ಮಾಡಿರ್ತಕ್ಕಂಥದ್ದು, ನೀನೇ ಕಲ್ಲಿ ಮೇಲೆ ಮುರುಗ ಕುತ್ಕೊಂಡು ಒಡಿಸಿ ಕುಂತು ನಿಂತು ಎಲ್ಲ ಕಡದ್ರನು ನೀನಾದಿ. ಅದ ಮೂಲಕ ನಿನಗೂ ಗೊತ್ತೈತ ಅದೊಂದ್ ಕಲ್ಲು ಅಂತ. ಅದು ಮೂರ್ತಿ ಆಗಕ್ಕಿಂತ ಮೊದಲು ಅದ್ರ ಮೇಲೆ ಎಷ್ಟು ಪ್ರಾಣಿ ಪಕ್ಷಿಗಳು ಮಲಮೂತ್ರ ಮಾಡಿ ಹೋಗಿರ್ತಾವ ಅನ್ನೋದು ಆಗಿ ಹೋಗಿರ್ತದ. ಮತ್ ಈಗ ನೀನ್ ಅದನ್ನೊಂದು ಪ್ರತಿಮೆ ಮಾಡಿದಿ, ಅದಕ್ ಪ್ರಾಣ ಪ್ರತಿಷ್ಠೆ ಮಾಡಿದೆ ಹಿಂಗೆಲ್ಲ ಅಂತ ನೀನ್ ಹೇಳ್ತಿ ಅಂದ್ಮೇಲೆ ಹಂಗಾರೆ ನೀನ ದೊಡ್ಡನಾಗ್ತಿಯಲ್ಲ. ನೀನ್ ಅದನ್ನ ಸೃಷ್ಟಿ ಮಾಡಿದಿ, ನೀನ್ ತಯಾರು ಮಾಡಿದಿ ಅಂದ್ರೆ ನೀನೇ ದೊಡ್ಡನಾಗ್ತಿಯಲ್ಲ. ಮತ್ತೆ ನಿಜ ದೇವರನ್ನ ಯಾಕೆ ವಿಚಾರ ಮಾಡಬಾರದು? ಅದರ ಅವಶ್ಯವನ್ನ ಯಾಕೆ ತಿಳಿಬಾರದು? ಅದನ್ನ ಇದ್ರ ಸ್ಥಿತಿ ಹಿಂಗೈತಿ ಅಂದ್ಮೇಲೆ ಇದು ಕುರು ಕೊಡ್ತತಿ, ಎಲ್ಲಾ ಫಲ ಪದವಿಗಳನ್ನ ಕೊಡ್ತತಿ ಅಂತ ಆದ್ಮೇಲೆ ನೀನು ಸೃಷ್ಟಿ ಮಾಡಿದ್ದೆ ಫಲ ಪದವಿಗಳನ್ನು ಕೊಡ್ತತಿ, ಹೂವು ಕೊಡ್ತತಿ, ಕಣಿ ಹೇಳ್ತತಿ ಅನ್ನೋದಾದ್ರ ಮತ್ತೆ ನೀನೆಷ್ಟು ದೊಡ್ಡ ನಿಧಿ ಅಂತ ಒಂದ್ಸಲ ಯಾಕೆ ವಿಚಾರ ನಡಿಬಾರದು? ಆ ರೀತಿ ವಿಚಾರ ಮಾಡಿ ಆಮೇಲೆ ಭಜನೆ ಮಾಡಬೇಕು. ಯಾವ್ದರಾಗ್ಲಿ ಒಂದು ಪ್ರತ್ಯಕ್ಷ ಪ್ರಮಾಣಿಸಿ ಕಂಡು ನೋಡಿ ತಿಳಿದು ಅದನ್ನ ವಿಚಾರ ಮಾಡು. ಆಮೇಲೆ ನೀನ್ ಭಜಿಸು, ಯಾವ ದೇವ್ರನ್ನಾರ ಭಜಿಸು. ವಿಚಾರ ಮಾಡ್ಕೊಂಡು ತಿಳಿ, ಸಾರ ವಿಚಾರವನ್ನು ತಿಳಿದು ಭಜಿಸು ಅಂತ ಹೇಳ್ತಾರೆ.
ಮೇಲಧಿಕಾರಿಯು ಇವನೇ ಎಂದು ಗೊತ್ತು ಮಾಡಿಕೊಂಡ ಮೇಲೆ ಅವನಿಗೆ ವಂದಿಸುವಂತೆ ಭಕ್ತಿ ಮಾಡಬೇಕಾದ ಪರಮಾತ್ಮ ಪರಮೇಶ್ವರನನ್ನ ವಿಚಾರದಿಂದ ಒಳ್ಳೆ ಸರಿಯಾಗಿ ಕಂಡು ಹಿಡಿಯಬೇಕು. ಅಂದರೆ ಭವಸಾಗರವನ್ನು ದಾಟಲಿಕ್ಕೆ ಆಗುವುದು. ಈಗ ನಾವ್ ಎಲ್ಲೇ ಹೋಗಿರ್ತೇವೆ, ಯಾರೋ ಒಬ್ರು ಮಹಾತ್ಮರು ಬರ್ತಾರ ಅಂತ ಹೇಳಿರ್ತಾರ, ನಾವು ಮಹಾತ್ಮರ ಬಗ್ಗೆ ಕೇಳಿರ್ತೇವೆ, ಆದ್ರ ಅವ್ರ ರೂಪವನ್ನು ನಾವು ನೋಡಿರೋದಿಲ್ಲ, ಇವ್ರ ಅವ್ರಂತ ಗೊತ್ತಿರೋದಿಲ್ಲ ನಮಗೆ. ನಾವ್ ಸುಮ್ಮನೆ ನಿಂತಿರ್ತೇವೆ. ಆಮೇಲೆ ಯಾರೋ ಒಬ್ರು ಬಂದು ಹೇಳ್ತಾರೆ, ಇವ್ರ ಮಹಾತ್ಮರು, ಇವರ ಸಿದ್ದೇಶ್ವರ ಅಪ್ಪಗಳು, ಇವರ ಶಿವಾನಂದಪ್ಪರು ಅಂತ ಯಾರಾದ್ರೂ ಹೇಳಿದ ತಕ್ಷಣಕ್ಕೆ ಅವ್ರಿಗೆ ಹೆಂಗ್ ಪ್ರಣಾಮವನ್ನ, ನಮಸ್ಕಾರವನ್ನ, ದೀರ್ಘ ದಂಡವತ್ತು ಪ್ರಣಾಮವನ್ನ ಹೆಂಗ್ ಮಾಡ್ತಾವಲ್ಲ, ಅವರೇ ದೊಡ್ಡವರು ಅಂತ ಗೊತ್ತಾದ್ಮೇಲೆ ಅದರಂತೆ ಇಲ್ಲಿ ಯಾವುದು ನಿಜವಾದ ದೇವರಿದೆ, ಯಾವುದು ಚೈತನ್ಯ ಸ್ವರೂಪ ಇದೆ, ಯಾವುದರಿಂದ ಎಲ್ಲದು ಬೆಳಗ್ತದ, ಯಾವುದು ಸ್ವಯಂ ಪ್ರಕಾಶ ವಸ್ತು ಇದೆ, ಅದನ್ನ ನಮ್ಮ ಅಂತರಂಗದೊಳಗೆ ವಿಚಾರ ಮಾಡಿ ಯಾವುದು ದೊಡ್ಡದೈತೋ, ಯಾವುದು ಶ್ರೇಷ್ಠ ಐತೋ ಅದಕ್ಕೆ ಶರಣ ಹೋಗ್ಬೇಕಾಗಿದೆ. ಅಲ್ಲಿ ನಾವು ಹೊರಗೆ ಹೆಂಗ್ ಇವ್ರು ದೊಡ್ಡವರು, ದೊಡ್ಡ ವ್ಯಕ್ತಿಗಳು ಅಂತ ಹೆಂಗ ಅವ್ರಿಗೆ ಶರಣ ಹೋಗ್ತಾವೋ, ಅದರಂತೆ ಇಲ್ಲಿ ದೇವರಂದ್ರ ಯಾವುದು ಅಂತ ತಿಳಿದು ಶರಣ ಹೋಗ್ಬೇಕಾಗೈತಿ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರ. ಹಾಗೆ ತಿಳಿದು ಶರಣ ಹೋಗುವುದರಿಂದ ಭವಸಾಗರವನ್ನು ದಾಟಲಿಕ್ಕಾಗುವುದು. ಹೆಂಗ ಏನನ್ನ ತಿಳ್ಕೊಂಡು, ಏನನ್ನ ಕಲ್ಪನೆ ಮಾಡ್ಕೊಂಡು, ಇನ್ ಅವ್ರದ್ದ ನನ್ನ ಭವಸಾಗರ ದಾಟಿಸ್ತಾರ, ಇವ್ರದ್ದ ನನ್ನ ಭವಸಾಗರ ದಾಟಿಸ್ತಾರ, ಇವ್ರ ಕೃಪೆ ಬೇಕು, ಅವ್ರ ಕೃಪೆ ಬೇಕು, ಅದರೊಲಿಮೆ ಆಗ್ಬೇಕು, ಇದ್ರೊಲಿಮೆ ಆಗ್ಬೇಕು ಅನ್ನವೆಲ್ಲ ಕೇವಲ ಹೊರಗಿನ ಮಾತದವು. ಈಗ ನಾವೊಬ್ಬ ರಾಜನನ್ನ ಕಾಣಬೇಕು ಅಂದ್ರ ಮೊದಲು ಸೇವಕರ ಅನುಮತಿ ಬೇಕಾಗ್ತದೆ. ಆ ಸೇವಕರ ಅನುಮತಿಯನ್ನ ತಗಂದ ಮುಂದಕ್ಕೆ ಹೋದಾಗ ರಾಜನಿಗೆ ಅವ್ರ ಸುದ್ದಿ ತಿಳಿಸ್ತಾರ, ಇಂಥವ್ರು ಕಾಣಕ್ ನಿಮ್ಮನ್ನ ಬರ್ತಾರ ಅಂತ ಹೇಳ್ತಾರ. ಅವಾಗ ಅವ್ರ ಕಳಸ ಅಂತ ಹೇಳ್ತಾರ. ಅವಾಗ ನೇರವಾಗಿ ನಾವೇ ದರ್ಶನ ಮಾಡ್ಬೇಕಾಗೈತಿ, ನಾವೇ ವಿಚಾರ ಮಾಡ್ಕೋಬೇಕಾಗೈತಿ, ನಾವೇ ಇದು ಮಾಡ್ಬೇಕಾಗೈತಿ. ಹಂಗ ಬೇರೆವೆಲ್ಲವೂ ಕೇವಲ ಸಾಕಾರ ಸ್ವರೂಪದಿಂದ ಅದಾವ ವಿನ ಅವು ಎಂದು ನಮ್ಮನ್ನ ಪೂರ್ಣ ಮಾಡಲಾರವು. ನೀನ್ ಕರ್ಮ ಮಾಡ್ತೀಯೋ, ಜಪ ತಪ ಮಾಡ್ತೀಯೋ, ಏನನ್ನ ಹೊರಗ ಭಿನ್ನ ಭಾವನೆಯಿಂದ ನೀನ್ ಏನೇನ್ ಮಾಡ್ತೀಯಲ್ಲ ಅವ್ ಯಾವ ಪೂರ್ಣ ಆಗೋದಿಲ್ಲ. ಮತ್ ಯಾವ್ದು ಪೂರ್ಣ ಆಕತಿ ಅಂದ್ರ ನಿಜವಾದ ದೇವರು ಯಾವ್ದು ಅಂತ ನೀನ್ ತಿಳಿದೆ ಅಂದ್ರ ಅದಾಗ್ತದೆ. ಅಸತ್ಯ ಇದ್ದಂತಿರುವ ವಸ್ತುವನ್ನ ಇದ್ದಂತೆ ತಿಳಿಯುವ ಬುದ್ಧಿ ಬಂದರೆ ಸಾಕು, ಬದ್ಧತ್ವವು ತಾನೆತ್ತೋಡುವುದು ಸಿದ್ಧರ ಮಾತಿದು ಸುಳ್ಳಲ್ಲ. ಇದ್ದಂತಿರುವ ವಸ್ತುವನ್ನ ಇದ್ದಂತೆ ತಿಳಿದು ಬಿಟ್ರೆ ಸಾಕು, ನೀನು ಭವಸಾಗರವನ್ನ ದಾಟಿದಂಗ. ಅದನ್ನ ತಿಳಿಯೋದ್ ಬಿಟ್ಟು ಬೇರೆ ಏನಾರ ತಿಳಿದಿ ಅಂದ್ರ ನಿನಗೆ ಸ್ವಲ್ಪ ಗೊಂದಲ ಆಗ್ತದ. ನೋಡಿ 9:19 ವಿಚಾರ ಮಾಡುತ್ತಿರಲಿಕ್ಕೆ ಪ್ರತಿಮೆಗಳೇನು ಪೂಜೆ ಮಾಡಿಸಿಕೊಂಡರೂ ಅಂತರಾತ್ಮನ ಮೈಯಲ್ಲಿ ಬರುವನು. ಹಾಗೆ ಅವತಾರಿಕರು ಅವತಾರ ಕಾರ್ಯವನ್ನು ಮುಗಿಸಿ ನಿಜಧಾಮಕ್ಕೆ ಹೋಗಿದ್ದರು ತಮ್ಮ ನಿಜ ಸ್ವರೂಪದ ಜಗಜ್ಯೋತಿಯ ರೂಪದಿಂದ ಇರುತ್ತಾರೆ. ಇಂದೇನೇ ಮಹಾತ್ಮರು ಆಗಿ ಹೋಗಿದಾರ ಅವರೆಲ್ಲ. ಆ ಪರಮ ಸತ್ಯದ ಪಾರಮಾರ್ಥದ ವಿಚಾರವನ್ನು ತಿಳಿದು, ಆ ಸತ್ಯವನ್ನ ತಿಳಿದು ಅಸತ್ಯ ಅನ್ನೋದನ್ನು ಬಿಟ್ಟು ಆ ಸತ್ಯ ಸ್ವರೂಪಕ್ಕೆ ಅವರಾಗಿ ಆ ನಿಜಧಾಮಕ್ಕೆ ಅಂದ್ರ ಆ ಮುಕ್ತಿ ಸ್ವರೂಪ, ಆ ಪರಬ್ರಹ್ಮ ಸ್ವರೂಪ, ಆ ಬಯಲು ಸ್ವರೂಪವೇ ತಾವಾಗಿ ಹೋಗಿದ್ದಾರೆ. ಅವರ ಪ್ರತಿಮೆಗಳು ಅಥವಾ ಅವ್ರ ಇರ್ತಕ್ಕಂತ ಏನಾದ್ರು ಇರ್ತಾವ. ಈಗ ಅಲ್ಲಮ್ಮ ಸಿದ್ಧಾರೂಢರದು ಹುಬ್ಬಳ್ಳಿ ಐತಿ, ಈ ರೀತಿ ಅನೇಕ ಮಹಾತ್ಮರೆಲ್ಲ ಇರ್ತಾವ. ಅದ್ರಾಗ ಕೆಲವ್ರು ಬೇರೆ ಬೇರೆ ದೇವರು ಇಂತ ಮಹಾತ್ಮರಾಗಿರೋರೆ ಮೈಯಾಗ ಬಂದರ ಯಾವ ಉದಾಹರಣೆಗಳು ಯಾವ ಕೇಳಿಲ್ಲ. ಆದ್ರೆ ಮೈಲಾರ ಲಿಂಗಪ್ಪ, ಎಲ್ಲಮ್ಮ, ಈ ಇಂಥ ದೇವ್ರುಗಳು ಬಂದರ ಉದಾಹರಣೆಗಳು ಇರ್ತಾವ. ಇವು ಆ ದೇವ್ರ ಮೈಯಾಗ ಬಂತು, ಈ ದೇವ್ರ ಮೈಯಾಗ ಬಂತು, ಅವ್ರ ಅವತಾರ ಕಾರ್ಯವನ್ನು ಮಾಡ್ತು, ಅವ್ರಿಗೆ ಅದನ್ನ ಹೇಳ್ತು, ಅವ್ರು ಹೇಳ್ದಂಗ ಆತು ಅಂತ ಹಿಂಗೆಲ್ಲ ಇವೆಲ್ಲ ಬರ್ತಾವ. ಇವೆಲ್ಲ ಕೇವಲ ಸಣ್ಣ ಪುಟ್ಟ ಸಿದ್ಧಿಗಳು ಅಂತ ಹೇಳ್ತಾರೆ. ಈ ಯೋಗವನ್ನು ಮಾಡೋದ್ರಿಂದ ಸಣ್ಣ 108 ಸಿದ್ಧಿಗಳು ಅಂತ. ಆ 108 ಸಿದ್ಧಿಗಳು 8 ಮಹಾಸಿದ್ಧಿಗಳು ಅಂತ ಹೇಳ್ತಾರೆ, ಅಷ್ಟ ಮಹಾಸಿದ್ಧಿಗಳು ಅಂತ. ಅಂತಂದ್ರೆ ಕೆಲವು ಏನಾರ ಕಣಿ ಪಣಿ ಏನಾರ ಹೇಳ್ತಾರ. ಅವು ಏನಾದ್ರು ಈ
ಪವಾಡದ ರೂಪದಲ್ಲೋ ಅಥವಾ ಏನಾದ್ರೂ ನಿಮಗೆ ಉದ್ಯೋಗ ಅಥವಾ ವಸತಿ ಅಥವಾ ಇನ್ನು ಏನಾದ್ರೂ ಕೆಲವನ್ನ ಹೇಳ್ತಾರ. ಆದ್ರ ಅವೆಲ್ಲವೂ ಪೂರ್ಣ ಆಗ್ತದೆ ಏನಂದ್ರ ಪೂರ್ಣ ಆಗೋದಿಲ್ಲ. ಮೈಯಲ್ಲಿ ಬರುವನು ಹಾಗೆ ಅವತಾರಿಕನ ಅವತಾರ ಕಾರ್ಯವನ್ನು ಮುಗಿಸಿ ಅಂದ್ರ ಈ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ತಿಳಿದಂತ ಮಹಾತ್ಮರು ಅವ್ರು ಇರುವಾಗ್ಲೇ ಅವ್ರು ಏನ್ ಕಾರ್ಯಕಲಾಪಗಳನ್ನೆಲ್ಲ ಮಾಡ್ಬೇಕನ್ನೋವೆಲ್ಲ ಮಾಡಿ ಹೋಗಿದಾರ. ಅವ್ರ ಮತ್ತೆ ಅವ್ರ ಮೈಯಾಗ ಬಂದ್ರು ಇವ್ರ ಮೈಯಾಗ ಬಂದ್ರು ಅದೆಲ್ಲದ ಭ್ರಾಂತಿ. ಅವ್ರು ಇರುವಾಗನೇ ಅವ್ರ ಕಾರ್ಯವನ್ನು ಮುಗಿಸೋಗಿರ್ತಾರ. ಸರ್ವಕರ್ಮಾನು ಭಸ್ಮಣ ಅನ್ನಂಗ ಅವ್ರ ಜ್ಞಾನಾಗ್ನಿಂದ ಎಲ್ಲ ಕರ್ಮಗಳನ್ನ ಸುಟ್ಟು ಮುಗಿಸ್ಕೊಂಡ್ ಹೋಗಿರ್ತಾರ. ಅವ್ರಿಗೆ ಆ ರೀತಿ ಆಗೋದಿಲ್ಲ. ಈ ಬೇರೆ ಬೇರೆ ಭಾವನೆಗಳಿಂದ ಈ ರೀತಿ ಆಗ್ತದ. ನಿಜಧಾಮಕ್ಕೆ ಹೋಗಿದ್ರು ತಮ್ಮ ಸ್ವಸ್ವರೂಪವಾದ ಜಗಜ್ಯೋತಿಯ ರೂಪದಿಂದ ಇರುತ್ತಾರೆ. ಜಗಜ್ಯೋತಿ ಅಂದ್ರೆ ಈಗ ಎಲ್ಲದ ಜ್ಞಾನದ ಜ್ಯೋತಿ ಒಳಗ ಅವ್ರೆಲ್ಲರೂ ಅದಾರ. ನಾವೀಗ ಸಮರ್ಥ ರಾಮದಾಸರದ ಇದು ಗ್ರಂಥ ಓದ್ತಂದ್ರೆ ಇದೇ ಜ್ಞಾನ ಜ್ಯೋತಿ. ಸದ್ಬೋಧ ಚಂದ್ರಿಕೆಯನ್ನು ಓದ್ತೇವೆ ಅಂದ್ರೆ ಅದೇ ಜ್ಞಾನ ಜ್ಯೋತಿ. ಇನ್ನು ಮಾಲಿಂಗ ರಂಗರವಾಗ್ಲಿ ಇನ್ನು ಅನೇಕ ಮಹಾತ್ಮರ ಗ್ರಂಥಗಳನ್ನ ವಿಚಾರಗಳನ್ನ ನುಡಿಗಳನ್ನ ನಾವು ತಿಳಿತೇವಂದ್ರ ಅದೇ ಜ್ಯೋತಿ ಸ್ವರೂಪ. ಆ ನುಡಿಯೇ ಆ ಜ್ಯೋತಿ ಸ್ವರೂಪವಾಗಿ ಅವೇ ಬೆಳಗ್ತದವು. ಅಜ್ಞಾನವನ್ನ ನಮ್ಮೊಳಗಿರ್ತಕ್ಕಂಥ ಎಲ್ಲ ಅಜ್ಞಾನವನ್ನ ಅವು ಕಡಿತದವು. ಜಗತ್ ಪ್ರಕಾಶಕ ಜ್ಞಾನಕ್ಕೆ ಸತ್ವ ಗುಣದ ಜ್ಞಾನ ಕಲೆ ಎನ್ನುವರು. ಈ ಜಗತ್ ಪ್ರಕಾಶಕ ಅಂದ್ರೆ ಈ ಜಗತ್ತನ್ನ ಜ್ಞಾನದ ಬೆಳಕಿನಿಂದ ಅವರೆಲ್ಲರೂ ಬೆಳಗ್ತದಾರಲ್ಲ, ಅವರ ನುಡಿಗಳ ಮುಖಾಂತರ ಈ ಜಗತ್ತೆಲ್ಲದು ಬೆಳಗ್ತದಲ್ಲ, ಇದನ್ನ ಜ್ಞಾನ ಕಲೆ ಅಂತಾರೆ. ಜ್ಞಾನ ಕಲೆ ಅಂದ್ರ ಈ ವಿಚಾರವನ್ನ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ವಿಚಾರವನ್ನ, ಯಾರು ತಿಳಿಯಲಾರದಂತ ವಿಚಾರವನ್ನ ಕ್ರಮವಾಗಿ ಈ ರೀತಿ ಹೇಳಿದ್ರೆ ತಿಳಿತಾರೇನೋ, ಪುರಾಣದ ಮುಖಾಂತರ ಹೇಳಿದ್ರೆ ತಿಳಿತಾರೇನೋ, ತತ್ವದ ಮುಖಾಂತರ ಹೇಳಿದ್ರೆ ತಿಳಿತಾರೇನೋ, ವಚನದ ಮುಖಾಂತರ ಹೇಳಿದ್ರೆ ತಿಳಿತಾರೇನೋ, ಹಂಗ ಅವನು ಉದಾಹರಣೆಗಳ ಮುಖಾಂತರ, ದೃಷ್ಟಾಂತಗಳ ಮುಖಾಂತರ 18 ಪುರಾಣ, ಆಗಮ ಶಾಸ್ತ್ರ ಇವೆಲ್ಲ ಎದಕ್ಕೆ ಇದಾವಂದ್ರ ಇವೆಲ್ಲ ಜ್ಞಾನ ಕಲೆಗಳು. ಆ ಜ್ಞಾನ ವಿಚಾರವನ್ನ ತಿಳಿಸೋದಕ್ಕೋಸ್ಕರ ಅನೇಕ ಮಹಾತ್ಮರು ಈ ರೀತಿಯಾಗಿ ಬರೆದು ತಿಳಿಸಿ ಈ ಜಗತ್ತನ್ನ ಜ್ಞಾನದಿಂದ ಬೆಳಗ್ತಾ ಇದಾರ. ಅಂತ ಕಳೆಗಳಲ್ಲಿ ಕೋಟ್ಯಾವಧಿ ದೇವರಿರುತ್ತಾರೆ. ಈ ಅನುಭವದ ಸಂಗತಿಗಳನ್ನು ಜಗತ್ತಿನಲ್ಲಿಯ ಪ್ರತ್ಯಂತರದಿಂದ ನೋಡಿಕೊಳ್ಳಬೇಕು. ಈ ರೀತಿಯಾಗಿ ಈ ಜಗತ್ತು ಬ್ರಹ್ಮಾಂಡದೊಳಗೆ ಎಷ್ಟೋ ಮಹಾತ್ಮರ ಹೆಸರುಗಳು ನಮಗೆ ಮರ್ತೇ ಹೋಗಿದವು. ಎಷ್ಟೋ ಜಗತ್ತಿಗೆ ಇತಿಹಾಸಕ್ಕೆ ಸಿಗದಂಗಾಗಿ ಎಷ್ಟೋ ಋಷಿಮುನಿಗಳು ಅಡವಿ ಅರಣ್ಯದೊಳಗ ಇದ್ದು ಎಲ್ಲೆಲ್ಲೋ ಎಲೆಮರೆಕಾಯಿಯಾಗಿದ್ದು ಅವ್ರ ಜ್ಞಾನದ ವಿಚಾರವನ್ನ ತಿಳಿದು ಆ ಚೈತನ್ಯ ಸ್ವರೂಪವಾಗಿ ತಾವೇನೋ ಅಲ್ಲಿದ್ದರಿಗೆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ವಿಚಾರಗಳನ್ನ ತಿಳಿಸಿ ಎಷ್ಟೋ ಕೋಟ್ಯಾನ್ ಕೋಟಿ ಜನ ಆ ಮುಕ್ತರಾಗಿ ಆ ಪರಮಾತ್ಮನ ಸ್ವರೂಪನಾಗಿ ಹೋಗಿದಾರ. ಈ ಅನುಭವದ ಸಂಗತಿಗಳನ್ನು ಜಗತ್ತಿನಲ್ಲಿಯ ಪ್ರತ್ಯಂತರದಿಂದ ನೋಡಿಕೊಳ್ಳಬೇಕು. ಇಂಥ ಮಹಾತ್ಮರ ಅನುಭವದ ವಿಚಾರಗಳನ್ನ ನಾವು ಬಹಳ ವಿಚಾರದಿಂದ ನೋಡ್ಬೇಕಾಗ್ತದೆ. ಯಾಕಂದ್ರ ಅವೇ ಈ ಭವಸಾಗರವನ್ನ ದಾಟ್ಸಕ, ಈ ಜನನ ಮರಣದ ಚಕ್ರ ದಾಟ್ಸಕ್ ಯಾವ್ದವಂದ್ರ ಆ ಮಹಾತ್ಮರ ಅನುಭವದ ನುಡಿಗಳು. ಆ ನುಡಿಗಳೇ ಎಲ್ಲರನ್ನು ಕ್ರೂರರನ್ನು ಕೂಡ ವಾಲ್ಮೀಕಿ ಅಂತವನನ್ನ, ರತ್ನಾಕರನಾಗಿರ್ತಕ್ಕಂಥ ಬೇಟೆಗಾರನನ್ನ ಒಬ್ಬ ದೊಡ್ಡ ಸಂತ ಮಹಾತ್ಮನನ್ನಾಗಿ ಮಾಡಿದ್ದಾಗ್ಲಿ, ಅಂಗುಲಿ ಮಾಲನಂತರ್ನ ಸಾಧುಗಳನ್ನ ಮಾಡಿದ್ದಾಗ್ಲಿ, ಇನ್ನು ಅಷ್ಟು ದೂರ ಓದ್ಕಿಂತ ನಮ್ಮೊಳಗ ನಾವೇ ವಿಚಾರ ಮಾಡಿದ್ರ ನಮ್ಮೊಳಗೆ ಎಂತೆಂತ ದುರ್ಗುಣಗಳು ಇದ್ದು ಈ ಪಾರಮಾರ್ಥ ವಿಚಾರಗಳನ್ನ ಕೇಳ್ತಾ ಬಂದ್ಮೇಲೆ ಎಷ್ಟು ಬದಲಾವಣೆ ಆಗಿದಾವಲ್ಲ. ಆ ಮಹಾತ್ಮರ ಅನುಭವಗಳ ನುಡಿಗಳನ್ನು ಕೇಳ್ತಾ ಇದ್ರ ನಮ್ಮ ಜೀವನ ಸರಾಗವಾಗಿ ನಡೀತೈತಿ. ಇದಕ್ಕೆ ಜೇಡರ ದಾಸಮಯ್ಯನವರೊಂದು ವಚನ ಹೇಳ್ತಾರ, ಬಂಡಿ ಒಡಗಿಡುವುದು ಮಾಡ್ಬದೆ ಕಡಗೀಲು ಬಂಡಿಗಾಧಾರ, ಗಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಣವೇ ಕಡಗೀಲು ಕಾಣ ರಾಮನಾಥ ಅಂತ. ಅಂದ್ರ ಈ ಚಕ್ಡಿ ಗಾಡಿ ಹಿಂದಿನ ಮರದ ಗಾಲುಗಳಿಗೆ ಕೀಲ್ ಇರ್ತದ್ರು. ಆ ಕೀಲ್ ಇದ್ರೆ ಮಾತ್ರ ಅದ ಹೋಗಕ್ ಸಾಧ್ಯ ಆಗ್ತತ್ತು. ಕೀಲ್ ಇಲ್ಲ ಅಂದ್ರೆ ಎಲ್ಲಾರ ಬಿದ್ದು ಬಿಡ್ತದ.
ಹಂಗ ಈ ದೇಹವೇ ನಾನೆಂಬ ಬಂಡಿ, ಗಡುದರ್ಪವೇರಿದ ಈ ಒಡಲೆಂಬ ಬಂಡಿ, ಇದ್ರಾಗ ಎರಷಡ್ ವರ್ಗಗಳು, ಅಷ್ಟಮದಗಳು, ಹಣ ಮದ, ಅಧಿಕಾರ ಮದ, ಕುಲ ಮದ, ಪಾಂಡಿತ್ಯ ಮದ, ಇನ್ನೇ ಏನೇನು ಜಗ್ ಅವ್ರು ಯಾರು ಏನೇನ್ ಅವ್ರೊಳಗಿರ್ತತ, ನನಗೇನಾಗೈತ್ ಹೋಗ, ನನಗ ಹಂಗ ಹಿಂಗ ಅಂತ ಇಂಥವೆಲ್ಲ ತುಂಬ್ಕೊಂಡ್ರ ಅಹಂಕಾರದಿಂದ ಇದ್ದು ಒಂದ್ ಸಲ ಅಧಂಪತನಕ್ಕಂದ್ರ ಹುಟ್ಟು ಸಾವಿನ ಚಕ್ರಕ್ಕೆ ಬಿದ್ದು ಸತ್ತು ಹೋಗ್ತಿದ್ರು. ಅಂತ ಗಡದರ್ಪ ಏರಿದ ಒಡಲೆಂಬ ಬಂಡಿಗೆ ದೃಢ ಶರಣರ ನುಡಿಗಡಣ ಅಂತ ಅಹಂಕಾರದಿಂದ ತುಂಬಿ ಅದು ಎಲ್ಲರ ಹೋಗಿ ಒಂದ್ಸಲ ಬಿದ್ದು ನಾಶವಾಗ್ತಿತ್ತು. ಅಂತ ಅಹಂಕಾರ ತುಂಬಿರ್ತಕ್ಕಂತ, ಅಜ್ಞಾನದಿಂದ ತುಂಬಿರ್ತಕ್ಕಂತ ಈ ದೇಹ ಎಂಬ ಬಂಡಿಗೆ ಈ ಮಹಾತ್ಮರ ನುಡಿಗಳನ್ನ ಕೇಳ್ತಾ 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 ಆ ಬಂಡಿ ಅಲ್ಲಿ ಕೀಲಿದ್ರ ಅದು ಯಥಾರ್ಥವಾಗಿ ನಡಿತೈತಿ. ಇಲ್ಲಿ ಕೂಡ ಮಹಾತ್ಮರ ನುಡಿಗಳೆಂಬ ಕೀಲು ನಮಗಿದ್ರ ನಾವು ಮುಕ್ತರಾಗೋದಕ್ ಸಾಧ್ಯ ಆಗ್ತದ. ಆ ಯಥಾರ್ಥ ಬ್ರಹ್ಮ ಸ್ವರೂಪವೇ ನಾನನ್ನ ತಿಳಿಯಕ್ ಸಾಧ್ಯ ಆಗ್ತದ. ನಾವು ಅವನ್ ಕೇಳಲಿಲ್ಲ ಅಂದ್ರ, ಆ ಗುರುವಿನ ನುಡಿಗಳನ್ನ ನಾವು ಕೇಳಲಿಲ್ಲ ಅಂದ್ರ ನಾವೊಬ್ಬ ಆತ್ಮಘಾತಕಿ ಸೈ. ಅಂದ್ರ ಆತ್ಮಘಾತಕಿ ಅಂದ್ರ ತನ್ನನ್ನ ತಾನು ಕೊಂದ್ಕಂದಂಗ, ಅಜ್ಞಾನದ ವಶವಾಗಿ ಹೋದಂಗ, ಮಾನವ ಜನ್ಮದ ಲಾಭವನ್ನ ಪಡೆಯಲಾರದೆ ಹೋದಂಗಾಗ್ತದ. ಈ ದೇಹಪುರದಲ್ಲಿಯೂ ಈಶನು, ದೇಹಪುರದಲ್ಲಿಯ ಈಶನು ಪುರುಷ ನೆನೆಸಿದಂತೆ ಜಗದಲ್ಲಿ ಜಗದೀಶ್ವರನಿರುತ್ತಾನೆಂದು ಗುರುತಿಸತಕ್ಕದ್ದು. ಇಲ್ಲಿ ದೇಹದೊಳಗ ದೇಹಪುರದಲ್ಲಿರುವ ಈಶ್ವರ ಅಂದ್ರ ಈ ದೇಹ ಸೃಷ್ಟಿ, ಇದ್ರ ಪಾಲನೆ, ಇದ್ರೊಳಗೆ ಏನೇನೆಲ್ಲ ಕಾರ್ಯ ಮಾಡಿದನಲ್ಲ ಅವನು ಈಶ್ವರ ಇರ್ತಕ್ಕಂಥವ್ನು. ಈ ಸ್ಥೂಲ ಶರೀರವನ್ನ ಸೃಷ್ಟಿ ಮಾಡಿ ಇದನ್ನೆಲ್ಲ ಇದು ಮಾಡಿರ್ತಕ್ಕಂಥವ್ನು ಈಶ್ವರನ ಆದ್ರ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿ, ಜಗತ್ತಾದ್ರೂ ಕೂಡ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು, ಈ ಶರೀರ ಆದ್ರೂ ಕೂಡ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು, ಈ ಶರೀರ ಆದ್ರೂ ಕೂಡ ತ್ರಿಗುಣಗಳಿಂದ ಕೂಡಿರ್ತಕ್ಕಂಥದ್ದು, ಜಗತ್ತಾದ್ರೂ ಕೂಡ ತ್ರಿಗುಣಗಳಿಂದನೇ ಕೂಡಿರ್ತಕ್ಕಂಥದ್ದು. ಸತ್ವ ರಜ ತಮ ಇಲ್ಲಿ ಶರೀರದೊಳಗದವು, ಪಂಚಭೂತಗಳು ಈ ಶರೀರದೊಳಗದವು, ಹೊರಗೂ ಕೂಡ ಅದವು. ಅದಕ್ಕೆ ಒಟ್ಟಾರೆ ಇದನ್ನ ಅಷ್ಟದ ಪ್ರಕೃತಿ ಅಂತನೂ ಕರೀತಾರ. ಆದ್ರ ಹೊರಗೆ ನಡೆಸವನನ್ನ ಜಗದೀಶ್ವರನೆಂದು, ಶರೀರದೊಳಗಿದ್ದು ನಡೆಸವನನ್ನ ಈಶ್ವರನೆಂದು ಗುರುತಿಸತಕ್ಕದ್ದು. ಈ ಶರೀರಗಳೆಲ್ಲವೂ ಜ್ಞಾನರೂಪಿ ಅಂತರ್ಕಲೆಯಿಂದ ವರ್ತಿಸುವುದರ ಮೇಲಿನ ಅಂತಃಕರಣದಲ್ಲಿ ವಿಷ್ಣುವಿರುವುದನ್ನು ಕಾಣಬೇಕು. ಇಲ್ಲಿ ವಿಷ್ಣು ನಾಮ ಸ್ಮರಣೆ ಮಾಡ್ತೀರಿ ಅನ್ನೋದಾದ್ರ ವಿಷ್ಣುವಿನ ಸ್ಥಿತಿಗತಿಗಳು ಏನು ಹೆಂಗ ಅಂತ ವಿಚಾರ ಮಾಡಿದ್ರ ಇಲ್ಲಿ ಕರ್ಕೊಂಬಂದ್ ಹೇಳ್ತಾರ. ಈ ಶರೀರಗಳೆಲ್ಲವೂ ಜ್ಞಾನರೂಪಿ ಅಂತರ್ಕಲೆಯಿಂದ ವರ್ತಿಸುವುದರ ಮೇಲಿಂದ ಅಂತಃಕರಣದಲ್ಲಿ ವಿಷ್ಣು ಇರುವುದನ್ನ ಕಾಣಬೇಕು. ಅಂತಃಕರಣ ಅಂದ್ರ ಅದು ದಯೆ, ಕರುಣೆ, ಪ್ರೇಮ ಎಲ್ಲವನ್ನ ತುಂಬಿಕೊಂಡಿರ್ತತಿ. ಆ ಅಜ್ಞಾನವೂ ಕೂಡ ತುಂಬಿರ್ತತಿ. ಆದ್ರ ಅದನ್ನ ಈ ವಿಷ್ಣು ಆ ಸ್ಥಾನದೊಳಗಿರೋದ್ರಿಂದ ಅದಕ್ಕೆ ಈ ಸತ್ಸಂಗದ ವಿಚಾರವನ್ನ, ಸತ್ ವಿಚಾರಗಳನ್ನ ತಿಳಿಸ್ತಾ ಹೋದ್ರ ಅದು ಶುದ್ಧ ಆಗ್ತದ, ಶುದ್ಧ ಅರು ಸ್ವರೂಪ ಆಗ್ತದ. ಆ ಶುದ್ಧಾಂತಕರಣ ಅಂತಾರ. ಆ ಶುದ್ಧಾಂತಕರಣದಿಂದ ಈ ಯಥಾರ್ಥ ಜ್ಞಾನವನ್ನ ತಿಳಿಯೋದಕ್ಕಾಗ್ಲಿ, ಅದರ ಸತ್ಯವನ್ನ ಅನುಭವಿಸೋದಕ್ಕಾಗ್ಲಿ ಆ ವಿಷ್ಣು ಕಾರಣ ಆಗ್ತಾನ. ಇಲ್ಲಿ ವಿಷ್ಣು ಅಂದ್ರ ನಾವೇನ್ ತಿಳಿಬೇಕಾಗ್ತಂದ್ರ ಅಂತಃಕರಣದಲ್ಲಿ ಅವನಿರ್ತಾನ. ಅವನ ಎಲ್ಲರೊಳಗ ಅರು ಸ್ವರೂಪದೊಳಗಿರ್ತಾನ, ನಮ್ಮೊಳಗ ಇರ್ತಾನ. ಒಟ್ಟಿಗೆ ಅಂತರಾತ್ಮನೇ ಕರ್ತನೋ ಭೋಕ್ತನೋ ಆಗಿರುವನೆಂದು ಜಾಣರು ತಿಳಿದುಕೊಳ್ಳಬೇಕು. ಇಲ್ಲಿ ಕರ್ತೃತ್ವ ಭೋಕ್ತೃತ್ವ ಯಾರಿಗೈತಿ ಅಂದ್ರ ಅಂತರಾತ್ಮನಿಗೈತಿ. ಅಂದ್ರ ಜೀವಭಾವದಿಂದ ಕೂಡಿರ್ತಕ್ಕಂತ ಏನ್ ಜೀವ ಅಂತ ಹೇಳ್ತಾವಲ್ಲ ಇದಕ್ಕೈತಿ. ಆ ನಿಜವಾದ ಪರಿಪೂರ್ಣವಾದ ಆತ್ಮನಿಗೆ ಯಾವ್ದು ಇಲ್ಲ. ಇಲ್ಲಿ ಏನು ಒಳಗ ಈಶ ಅಂತ ಅನ್ಸ್ಕೊಂಡದನಲ್ಲ ಈ ದೇಹದೊಳಗ, ಹೊರಗ ಬ್ರಹ್ಮಾಂಡದೊಳಗ ಜಗದೀಶ ಅಂತ ಅನ್ಸ್ಕೊಂಡನ, ಈ ದೇಹದೊಳಗ ಈಶ್ವರ ಅಂತ ಅನ್ಸ್ಕೊಂಡನ, ಅಥವಾ ಅರು ಸ್ವರೂಪದಿಂದ ಕೂಡಿರ್ತಕ್ಕಂಥ ವಿಷ್ಣು ಅಂತ ಅನ್ಸ್ಕೊಂಡದನ. ಈ ಅಂತಃಕರಣಕ್ಕ ಇದೆಲ್ಲದು ಕರ್ತೃತ್ವ ಭೋಕ್ತೃತ್ವ ಇದೆ. ನಿಜವಾದ ಆ ಆತ್ಮನಿಗೆ
ಯಾವುದು ಇಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಜಾಣರು ತಿಳಿದುಕೊಳ್ಳಬೇಕು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರಪ್ಪಾಜಿ. ಇವತ್ತಿಗಿಷ್ಟು ಇದನ್ನ ಮುಕ್ತಾಯ ಮಾಡೋಣ್ರಪ್ಪ. ಎಲ್ಲರಿಗೂ ಶರಣ ಅಪ್ಪಾಜಿ. ಉಳಿದ ಭಾಗವನ್ನು ಮತ್ತೆ ನಾಳೆ ನೋಡನ್ರಿ. ಎಲ್ಲರಿಗೂ ಶರಣ.